ಶಾಸಕ ಪ್ರಭು ಚವ್ಹಾಣ್ ಅವರೇ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಇದೆ ಅಂತ ಪದೇ ಪದೇ ಹೆಮ್ಮೆಯಿಂದ ಹೇಳ್ತಿರಲ್ಲ. ಫಲಾನುಭವಿಗಳು ಸರ್ಕಾರಿ ಸೌಲಭ್ಯಗಳಿಂದ ವಂಚಿತರಾಗ್ತಿದ್ದಾರೆ ಅನ್ನೋದು ತಮಗೆ ಗೊತ್ತಿಲ್ವಾ? ಪಾಪ ಅಮಾಯಕ ಫಲಾನುಭವಿಗಳ ಪರದಾಟ ತಮ್ಮ ಗಮನಕ್ಕಿಲ್ವಾ? ಒಬ್ಬ ಸಿಡಿಪಿಒ ಸರ್ಕಾರಿ ಅಧಿಕಾರಿ ಮಾಧ್ಯಮದೊಂದಿಗೆ ಯಾವ ರೀತಿ ವರ್ತಿಸುತ್ತಿದ್ದಾರೆ ಅನ್ನೋದು ಒಂದ್ಸಲ ನೋಡಿ. ಫಸ್ಟ್ ನನ್ನ ಜೊತೆ ಅಂಗನವಾಡಿ ಟೈಮಿಂಗ್ ಏನು? ಫುಡ್ ಯಾವಾಗ ಸಪ್ಲೈ ಆಗ್ತಾ ಇದೆ, ಎಷ್ಟು ಸಪ್ಲೈ ಆಗ್ತಾರೆ? ಯಾಕಂದ್ರೆ ಫುಡ್ ಸಪ್ಲೈ ಆಗ್ತಿಲ್ಲ ಅಂತ ಅಂಗನವಾಡಿ ಹೋದ್ರೆ ಅಂದ್ರೆ ನಾವು ಹೋದಾಗ ನಿಮ್ ಮಕ್ಕಳಿಗೆ ಇದೆಲ್ಲ ಬಂದಿಲ್ವಾ? ಮಕ್ಕಳು ಇದೆ ಇರೋದು ಮಾಧ್ಯಮದವರಿಗೆ ಹೀಗೆ ಅಂದ್ರೆ ಪಾಪ ಫಲಾನುಭವಿಗಳ ಗತಿ ಇನ್ನೇನಿರಬಹುದು. ಶಾಸಕ ಪ್ರಭು ಚವ್ಹಾಣ್ ಅವರೇ ತಾವು ನೋಡ್ಲೇಬೇಕಾದಂತಹ ಸುದ್ದಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕೆಪಿ ನ್ಯೂಸ್ ನ ಸ್ಪೆಷಲ್ ರಿಪೋರ್ಟ್ ಅಂಗನವಾಡಿ ಸಿಡಿಪಿಒ ಕಚೇರಿಗೆ ಸ್ವಾಗತ. ನಾನು ನಿಮ್ಮ ಪೂಜಾ. ನೋಡಿ, ಒಂದು ಅಂಗನವಾಡಿಯ ಸಮಸ್ಯೆ ಕೆಪಿ ನ್ಯೂಸ್ ಸತತವಾಗಿ ಎತ್ತುತ್ತಾ ಬಂದಿದೆ. ಒಂದು ಕಡೆ ಮಕ್ಕಳು ಮಾಯ, ಇನ್ನೊಂದೆಡೆ ರೇಷನ್ ಸಿಲಿಂಡರ್, ಇನ್ನೊಂದೆಡೆ ಅಂಗನವಾಡಿಗಳಿಲ್ಲ, ಇನ್ನೊಂದ್ ಕಡೆ ಹೇಳ್ಬೇಕಾದ್ರೆ ಅಂಗನವಾಡಿ ಟೀಚರ್ ಕೂಡ ಮಾಯ. ಹೌದು ವೀಕ್ಷಕರೇ, ಇದೆಲ್ಲ ಕಂಡು ಬಂದಿದ್ದು ಎಲ್ಲಿಯಪ್ಪ ಅಂತಂದ್ರೆ ಬೀದರ್ ಜಿಲ್ಲೆಯವರ ತಾಲೂಕಿನ ಬೋರ್ಗಿ ಹಾಗೂ ಲಿಂಗದಳ್ಳಿ ಗ್ರಾಮದಲ್ಲಿ. ಇಲ್ಲಿ ಇನ್ನೊಂದು ವಿಶೇಷ ಮಾಹಿತಿ ಏನಪ್ಪಾ ಅಂತಂದ್ರೆ ಕೆಪಿ ನ್ಯೂಸ್ ಅಂಗನವಾಡಿಗಳಿಗೆ ಹೋಗುವ ಮುನ್ನ ಸಿಡಿಪಿ ಅವರು ಸಹ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿದ್ರು. ಕೆಪಿ ನ್ಯೂಸ್ಗೆ ಕಂಡಂತಹ ಕೊರತೆ, ಅಧಿಕಾರದ ದುರ್ಬಳಕೆ, ಅವ್ಯವಹಾರ ಸಿಡಿಪಿ ಅವರಿಗೆ ಕಂಡು ಬಂದಿಲ್ವಾ? ಹೌದು ವೀಕ್ಷಕರೇ, ಇಲ್ಲ ಇವರು ಕಮಿಷನ್ ದಂಧೆಗೆ ಏನಾದ್ರೂ ಇಳಿದಿದ್ದಾರಾ ಎನ್ನುವಂತಹ ಶಂಕೆ ಎಲ್ಲೋ ಒಂದು ಕಡೆ ಖಚಿತವಾಗೋಕೆ ಶುರುವಾಯ್ತು ನೋಡಿ. ಇನ್ನು ಅಷ್ಟರಲ್ಲೇ ಅಂಗನವಾಡಿಯ ಟೀಚರ್, ಹೆಲ್ಪರ್, ಸಿಡಿಪಿಒ ಭೇಟಿ ನೀಡಿರುವಂತಹ ವಿಚಾರ ಬಯಲಿಗೆಳಿದ್ದಾರೆ. ಎಲ್ಲಾ ವಿಚಾರರು ಅವರಿಗೆ ಗೊತ್ತಿದೆ ಎನ್ನುವಂತಹ ಮಾಹಿತಿ ಕೊಡ್ತಾರೆ. ಇನ್ನು ಖುದ್ದಾಗಿ ಕೆಪಿ ನ್ಯೂಸ್ ಹೋಗಿ ಅಂಗನವಾಡಿಗಳಿಗೆ ವಿಚಾರಿಸಿದಾಗ ಬೆಳಕಿಗೆ ಬಂದಂತಹ ವಿಷಯ ಇದಾಗಿದೆ ನೋಡಿ. ರಿಜಿಸ್ಟರ್ ಮೇಂಟೈನ್ ಮಾಡಕ್ಕೆ ಹೇಳ್ಯಾರಿ, ಹೊಸದ ಇದೆ ಆಗಿದ್ದಿಲ್ಲ ರೀ, ಅದು ಹೊಸ ಬರಿ ಅಂತ ಹೇಳಿದ್ರು. ಅಂದ್ರೆ ರಿಜಿಸ್ಟರ್ ಮಾಡಿ ಇಟ್ಕೊಂಡು ಬರಿ ಅಂತ ಹೇಳಲ್ಲ ನಿಮ್ಗೆ? ಇವತ್ತು ಐದಾರು ಸಿಡಿಪಿ ಸಾರಿಪಿ ಇವತ್ತೇ ಬಂದ್ರಿಲ್ಲ, ವಿಸಿಟಿಗೆ ಅವರಿಗೆ ಹೇಳಿಲ್ಲ. ಓಕೆ, ಈಗ ಅಂಗಡಿ ಇಷ್ಟ ಇಲ್ಲ ನಿಮ್ಮತ್ರ? ಆಚೆಕಿರಲ್ಲ ಅಂದ್ರೆ ಇಷ್ಟು ಬಿಟ್ಟರೆ ಏನು ಉಳಿದಿಲ್ಲ ಈಗ? ಮತ್ತೆ ನೀವು ಅಂಚೆನ 350 ಅಂತ ಹೇಳ್ತೀರಿ, ಮತ್ತೆ ಇಲ್ಲ ಎಷ್ಟು ಉಳಿದವಲ್ಲ ಅವೇ ಇರ್ತಾವ ಅಂತೀರಿ. ನೀವು ಮಾಡೋದನ್ನೇ ಇಲ್ಲ ಅಂಚೆನ ಮಾಡೋದಲ್ಲ, ತಗಿಲ್ಲ ತಗಿರಿ. ನೀವೇನ್ ಮಾಡ್ತೀರಿ ಕೆಲಸದಲ್ಲಿ? ನೀರು ಮಾಡ್ತಾ 350 ಅಂಟಿ ಬಂದವ, 350 ಅಂಟಿ ಹಂಚಡಿ ಅಂತೀರಿ, ಅಂಟಿಗಳು ಇಲ್ಲೇ ಕಾಣ್ಸತ್ತ. ಸಿಲಿಂಡರ್ ಇಲ್ಲ ಅಂತ ಹೇಳೋದ ಹೇಳ್ರಿ. ನೀವು ಕೆಲಸನೇ ಕೇಳತ್ತೀವಲ್ಲ, ನೀವು ಕೆಲಸ ಮಾಡೋರು. ನಾವು ಹೊಸ ಜಾಯಿನ್ ಇದ್ದೀರಿ ಮೇಡಮ್, ನೀವು ಹೊಸ ಜಾಯಿನ್ ಇದ್ದೀರಿ, ರಿಜಿಸ್ಟರ್ ಮನೆ ಬಂದಿನಿ ಅಂತೀರಿ. ಮನೆ ಕಳ್ಸು ಬರ್ರಿ, ನಾ ಮೀಟ್ ಮಾಡ್ತೀನಿ. ಸಿಲಿಂಡರ್ ಎಲ್ಲ ಹೇಳ್ರಿ, ಒಂದೇ ಸಿಲಿಂಡರ್ ಅದ, ನೀವು ವಿಡಿಯೋ ಮಾಡ್ಬೇಡ್ರಿ ಅಂತೀರಿ. ಆಯ್ತು ಮಾಡಲ್ಲ. ಅಂಗನವಾಡಿಯಲ್ಲಿ ಟೀಚರ್ ಎಲ್ಲಿ ಅಂತ ವಿಚಾರಿಸಿದ್ರೆ ಲೀವ್ ತೆಗೆದುಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ನೀಡ್ತಾರೆ. ಆದ್ರೆ ಸನ್ಪುರ್ ಸಿಡಿಪಿಒಗೆ ವಿಚಾರಿಸಿದ್ರೆ ಹೌದು, ಲೀವ್ ತೆಗೆದುಕೊಂಡಿರೋ ಮಾಹಿತಿ ಇದೆ ಅಂತ ಹೇಳ್ತಾರೆ. ಇನ್ನು ಲೀವ್ ನ ಪ್ರತಿ ತೋರಿಸಿ ಅಂತ ಕೇಳಿದ್ರೆ ಸೂಪರ್ವೈಸರ್ ಹತ್ರ ಇರೋದಾಗಿ ಮಾಹಿತಿಯನ್ನ ಕೊಡ್ತಾರೆ. ಇನ್ನು ಸೂಪರ್ವೈಸರ್ ಗೆ ವಿಚಾರಿಸಿದಾಗ ಸಿಕ್ಕಂತಹ ಮಾಹಿತಿ ಲೀವ್ ತೆಗೆದುಕೊಂಡಿರುವಂತಹ ಅರ್ಜಿ ನೀಡಿಲ್ಲ, ಬರೀ ಫೋನ್ ಕಾಲ್ ಮುಖಾಂತರ ಮಾಹಿತಿ ಸಿಕ್ಕಿದೆ ಎನ್ನುವಂತಹ ಮಾಹಿತಿ ಕೊಡ್ತಾರೆ. ಇಲ್ಲ, ನಾ ಬೋರ್ಗಿಗೆ ವಿಸಿಟ್ ಮಾಡಿದ್ದೆ. ಹೌದು, ಟೀಚರ್ಸು ಒಬ್ಬ ಟೀಚರು ಆಕಿಗೆ ಆರಾಮಿಲ್ಲ ಅಂತ ಹೋಗಿದ್ದಾರೆ, ಅದಕ್ಕೆ ಹೇಳಕತ್ತೀನಿ. ಟೈಮ್ ಆಯ್ತು. ಇಲ್ಲ ಮೇಡಮ್, ಆರಾಮಿಲ್ಲ ಅಂದ್ರೆ ಅವ್ರು ಲೀವ್ ಲೆಟರ್ ನಿಮ್ಗೆ ಕೊಟ್ಟಿಲ್ಲ, ಕಾಲ್ ಮಾಡಿ ಲೆಟರ್ ಕೇಳೋ ಫೋನಿಂದ ನಾನು ಕಾಲ್ ಮಾಡಿ ಕಾಲಲ್ಲಿ ಲೀವ್ ಅಕ್ಸೆಪ್ಟ್ ಆಗುತ್ತೆ. ನೀವು ಆಮೇಲೆ ಎಕ್ಸೆಪ್ಟ್ ಮಾಡೋದು. ಲೀವ್ ಲೆಟರ್ ಅಂತ ಕೊಟ್ಟಿಲ್ಲ, ಬರೀ 11 ಗಂಟೆ ಕಾಲ್ ಮಾಡ್ತಾರೆ. ಇಲ್ಲ ಮೇಡಮ್, ಆರಾಮಿಲ್ಲ ಅಂದ್ರೆ ಅವ್ರು ಲೀವ್ ಲೆಟರ್ ನಿಮ್ಗೆ ಕೊಟ್ಟಿಲ್ಲ, ಕಾಲ್ ಮಾಡಿ ಲೆಟರ್ ಕೇಳೋ ಫೋನಿಂದ ನಾನು ಕಾಲ್ ಮಾಡಿ ಕಾಲಲ್ಲಿ ಲೀವ್ ಅಕ್ಸೆಪ್ಟ್ ಆಗುತ್ತೆ. ನೀವು ಆಮೇಲೆ ಎಕ್ಸೆಪ್ಟ್ ಮಾಡೋದು. ಮತ್ತೆ ಅವ್ರು ಹೇಳ್ತಾರೆ ನೆಕ್ಸ್ಟ್ ಮತ್ತೆ ಅಷ್ಟೇ ಎಕ್ಸೆಪ್ಟ್ ಮಾಡ್ತೀವಿ ಮೇಡಮ್, ನೀನು ಎಮರ್ಜೆನ್ಸಿ ಇದ್ದಾಗ ಅಷ್ಟೇ. ಕೇಂದ್ರಕ್ಕೆ ಭೇಟಿ ಕೊಟ್ಟಿದ್ದೀವಿ, ಅಲ್ಲಿರೋ ಸಮಸ್ಯೆ ತಾವು ಎದುರು ತಂದಿದ್ದೀವಿ. ಆಯ್ತು, ಈಗ ಸೀರಿಯಸ್ ನೋಡಿ, ಮಕ್ಕಳು ಫುಡ್ ಸಪ್ಲೈ ಆಗಿದೆ, ರಿಜಿಸ್ಟರ್ ಅಲ್ಲೇ ಇದಾವ, ರಿಜಿಸ್ಟರ್ ಅಲ್ಲೇ ಇದಾವ, ರಿಜಿಸ್ಟರ್ ಅಲ್ಲೇ ಇದಾವ.
ಎಂಟ್ರಿ ಕಾಪಿ ಹೋಗಿ ಹೋಗಿ ತೊಗೊಂಡ್ಬಿಡಿ. ಆಯ್ತು ಹೋಗ್ಬರ್ರಿ, ಏನ್ ಟೆನ್ಷನ್ ಇಲ್ಲ, ವೇಟ್ ಮಾಡ್ತೀವಿ ಹೋಗ್ಬರ್ರಿ. ನೀವು ಅದು ರಿಜಿಸ್ಟರ್ ಮನೆ ಬಂದಿದೆ ಅಂತೀರಿ, ಮನೆ ಬಂದಾಗ ಇರುವಂತ ಸಮಸ್ಯೆಗಳು ತಮ್ಮ ಕಡೆಗೆ ಬೀಳಿಲ್ವಾ? ಹೇಳಿದ್ವಿ ಮಕ್ಕಳನ್ನ ಇರಿಸ್ರಿ ತರಿಸ್ರಿ ಅಂತೇಳಿ ಅಂಗನವಾಡಿಗೆ ಕರೆಸ್ರಿ ಅಂತ ಹೇಳಿದ್ವಿ. ಮಕ್ಕಳನ್ನ ಇರಿಸ್ರಿ ತರಿಸ್ರಿ ಅಂತೇಳಿ ಮಕ್ಕಳನ್ನ ಇರಿಸ್ರಿ ತರಿಸ್ರಿ ಅಂತೇಳಿ. ಇನ್ನು ಇಷ್ಟಕ್ಕೆ ಅಂಗನವಾಡಿ ಕತೆ ಮುಗಿಯಲ್ಲ ವೀಕ್ಷಕರೇ. ಸಿಡಿಪಿಒ ಕಚೇರಿಯಲ್ಲಿ ನಡೆದಿದ್ದ ರಾತಾಂತವೇ ಬೇರೆ. ಹೌದು ವೀಕ್ಷಕರೇ, ಪಾಪ ಅಮಾಯಕ ವ್ಯಕ್ತಿಯೊಬ್ರು ತನ್ನ ಗೋದಾಮಿನ ರೆಂಟನ್ನ ವಿಚಾರಿಸಕ್ಕೆ ಹೋದ್ರೆ ಬರೀ ಒಬ್ಬರ ಮೇಲೆ ಒಬ್ರು ಹಾಕೋದೇ ಆಯ್ತು. ಆದ್ರೆ ಅವರ ಸಮಸ್ಯೆಯನ್ನ ಬಗೆಹರಿಸದ ನಾಲಾಯಕ ಅಧಿಕಾರಿಗಳಿದ್ರು. ಹೌದು ವೀಕ್ಷಕರೇ, ಸಿಡಿಪಿಒ ಆಫೀಸ್ ನಲ್ಲಿ ಸಿಡಿಪಿಒ ಕಾರ್ಬಾರು ಏನೂ ಇಲ್ಲ. ಮಾಮೂಲಿ ಒಬ್ಬ FTC ಅಭಿಲಾಷ್ ಎನ್ನುವ ವ್ಯಕ್ತಿ ಆಡಿದ್ದೇ ಆಟ. ಇಲ್ಲಿ ಎಲ್ಲಾನು ಗೋಲ್ಮಾಲ್, ಬೃಹತ್ ಭ್ರಷ್ಟಾಚಾರ ನಡೀತಾ ಇದೆ ಎನ್ನುವಂತಹ ಮಾಹಿತಿ ಬೆಳಕಿಗೆ ಬಂದಿದೆ. ಪಾಪ ಅಮಾಯಕ ವ್ಯಕ್ತಿ ತನ್ನ ಗೋದಾಮಿನ ತನ್ನ ಹಕ್ಕಿನ ರೆಂಟನ್ನ ಪಡೆಯದೆ ಇವರು ಆಡ್ತಾ ಇರುವಂತಹ ಆಟಕ್ಕೆ ಬಲಿಪಶು ಆಗ್ತಿದ್ದಾನೆ. ಇನ್ನು ಅಭಿಲಾಷ್ ಅವರು ಸಾಕಷ್ಟು ತೊಂದರೆನ ಕೊಡ್ತಿದ್ದಾರೆ ಅಂತ ಅಳಲು ತೊಡ್ಕೊಂಡಿದ್ದಾನೆ. ಆ ಅಮಾಯಕ ವ್ಯಕ್ತಿ FTC ಸಿಡಿಪಿಒಗೆ ತನ್ನ ಕಾರ್ಯ ಎಲ್ಲಿಯವರೆಗೆ ಬಂತು ಎನ್ನುವ ಪ್ರಶ್ನೆಗೆ ಮೂಕ ಪ್ರೇಕ್ಷಕರಾಗಿ ನಿಂತಿರುವಂತಹ FTC ಅಭಿಲಾಷ್ ಸಿಡಿಪಿಒ. ಇಲ್ಲಿ ಎಲ್ಲಾನು FDC ಅಭಿಲಾಷ್ ಅಬ್ದೆ ಕಾರೋಬಾರು. ಸಿಡಿಪಿಒ ಅವರು ಅಭಿಲಾಷನ ಕೈಗೊಂಬೆ ಮಾತ್ರ ಅನ್ನೋದು ಈ ವಿಡಿಯೋದಲ್ಲಿ ತಾವು ನೋಡಬಹುದಾಗಿದೆ. ಗೀತಾ ಮಹಾದೇವ್ ಮುದ್ದ ಅಂತ ಹೇಳಿ ನಾವು ಅವರದ್ದವರು. ನಮ್ದೊಂದು ಬಿಲ್ಡಿಂಗ್ ಇವರು 3 ವರ್ಷದ ಕಿರಾಯದಾಗ ತಗೊಂಡ್ರ, ಅಗ್ರಿಮೆಂಟ್ ಮಾಡ್ಕೊಂಡ್ರ. 1 ರೂಪಾಯಿನೂ ನಮಗೆ ಕಿರಾಯ ಕೊಡೋದಿಲ್ಲ. ನಾವು ಬ್ಯಾಂಕಿನ ಸಾಲ ತೆಗೆದಿದ್ದೆವು. ಟ್ಯಾಕ್ಸ್ 70,000 ರೂಪಾಯಿ ನಮಗೆ ಟ್ಯಾಕ್ಸ್ ಕಟ್ಲತ್ತಿದ್ದೆವು ವರ್ಷಿಗೆ. ಬ್ಯಾಂಕಿನವ್ರು ಸಾಲದವ್ರು ತಕ್ಲೀಫು, ಪ್ರೈವೇಟ್ ತಂದು ತುಂಬಿದ್ದೇವೆ, ಕಿಲಿ ಹಾಕ್ತಾರಂತಂತೇಳಿ ನಮ್ಮ ಕೊಡ್ತೇವೆ, ಈಗ ಕೊಡ್ತೇವೆ, ಅಂತ ಬರೇ ನಮಗೆ ಪರೇಶಾನ್ ಮಾಡ್ಬಲ್ಲತ್ತಾರ. ಬರೇ ಸುಳ್ಳು. ಅದ್ರ ಎಲ್ಲಕ್ಕ ದೊಡ್ಡ ಮನುಷ್ಯರು ಇವರೇ ಯಾರ. ಅದ್ರದಾಗ 2 ವರ್ಷದ ಬಾದ ಸ್ವಲ್ಪ ರೊಕ್ಕ ನಮಗೆ ಏನದ ಅಂತಂದ್ರೆ ಒಂದು ಥೋಡೆ ಕೊಟ್ಟಾರ. ನಾ ಎಲ್ಲರೂ ನಿಮ್ಗೆ ಖಾಲಿ ಆಯ್ತದ ಅಂತ ನಮ್ಗೆ ಏನಾರ ಬೇಕಲ್ಲ. ಅದಕ್ಕೆ 3 ವರ್ಷದ ಅಗ್ರಿಮೆಂಟ್ ಅದ. ಬೇರೆಯವ್ರ ಮೇಲೆ ನಮ್ಮಲ್ಲಿ ಲಕ್ಷ ರೂಪಾಯಿ ಕೆರೆ ಬರೋದು ನಾವು ಬಿಟ್ಕೊಟ್ಟಿದ್ದೆವು. ಇವತ್ತು ದುನಿಯಾ ಸಾಲ ಮಾಡ್ಕಸಿ ನಾವು ಏನೇನೋ ಮಾಡ್ಕಸಿ ಇವ್ರಿಗೆ ಕೊಟ್ಟಿದ್ದೀವಿ. ನಮಗೆ ತಕ್ಲೀಫ್ ಅರ್ಥ ಮಾಡ್ಕೋಬೇಕಾಗಿಲ್ಲ. ಇವರು ಸಾಲ ಮಾಡ್ಕೊಟ್ಟಿರಿ, ಬಟ್ ನಿಮ್ಗೆ ಇವರೇ ರಿಟರ್ನ್ ಕೊಡ್ತಾ ಇಲ್ಲ, ನಮಗೆ ದುಡ್ಡು ಕೊಡ್ತಾ ಇಲ್ಲ. ಮೇಲಿನ ಸಾಬರ್ ಮೇಲೆ ಹೋದ್ರೆ ಲೆಟರ್ ಹಾಕಿದೇವ್ರಿ, ಇವ್ರು ಬಿಲ್ ಮಾಡಿಕೊಡ್ರಿ ಅಂತ ಅವ್ರು ಆರ್ಡರ್ ಮಾಡ್ಯಾರ. ಇವ್ರು ಮಾಡಿಕೊಡ್ತಾ ಇಲ್ಲ. ಆರ್ಡರಿಗೂ ಕಿಮ್ಮತ್ ಕೊಡ್ತಾ ಇಲ್ಲ ಅಧಿಕಾರಿಗಳು. ಏನಿಲ್ಲ. ಅಲ್ಲಿ ಏನಾರ 20,000 ರೂಪಾಯಿ ಲೈಟ್ ಬಿಲ್ ಕಟ್ಟಿದ್ದೀನಿ. ಈಗ ಏನಾರ ಇನ್ನೂ 3-4 ತಿಂಗಳು ಆದ್ರೆ ನಾನು 3 ವರ್ಷ ಆಗುತ್ತೆ. 2 ವರ್ಷದಿಂದ ರೊಕ್ಕ ಕೊಟ್ಟರೆ ಬಾಕಿ ರೊಕ್ಕ ಕೊಡ್ತಾ ಇಲ್ಲ. ನಮಗೆ ರೋಜೊಬ್ಬರು ಬಂದು ಪ್ರೈವೇಟ್ ಕಾಟೋದವ್ರು ಎಷ್ಟು ತಕ್ಲೀಫ್ ನಾವು ಸಹನ ಮಾಡ್ಯಾರಿ ಹೇಳಿ. ಅದ್ರಾಗ ಅಭಿಲಾಷ್ ಅಂಬೋರು ಇವ್ರು ಎಲ್ಲಕ ಹೆಚ್ಚಿಗೆ ನಮಗೆ ತಕ್ಲೀಫ್ ಕೊಡ್ರಿ. ಅವ್ರ ಮೇಲೆ 1,000 ರೂಪಾಯಿ ಹೋಗ್ರಿ, ಇವ್ರ ಮೇಲೆ ಹೋಗ್ರಿ, ಇವ್ರ ಮೇಲೆ ಅವ್ರ 1,000 ಇವ್ರಕ ಮೊದಲಿನ 1,000 ರೂಪಾಯಿ ಆಗಿಂದದ. ಅವ್ರ ಮೇಲೆ ಅದ ರೀ, ಇವ್ರ ಮೇಲೆ ನಾವು ಏನು ಮಾಡ್ಬೇಕು ಸರ್? ಹಿಂಗಾದ್ರೆ ಹೇಳ್ರಿ, ನಾವು ಏನು ಮಾಡಬೇಕಿದು? ಮಾಧ್ಯಮದವ್ರು ನೀವು ಹೇಳ್ತೀರಿ, ನಾವು ಹೇಳಬಾರ್ದು ಕೇಳಬಾರ್ದು ಮಕ್ಕಳು ಮಾಡಿದೆವು. ಮೊನ್ನೆ ಹೇಳಿದ್ರು ನಾವು ಮಾಡಿಕೊಡ್ತೇವೆ ರೀ. ಅಲ್ಲಿ ಎಲ್ಲೋ ಒಂದು KBದಾಗ ಹೋಯ್ದು ಒಂದು 4,000-5,000 ರೂಪಾಯಿ ಕಟ್ಟಾರಂತ. ಅವ್ರ ಮೇಲೆ ಹೋದೆವು 10 ಸಲ ತಿರುಗ್ಯಾರ. ಇದು ಕಟ್ಟಾರ್ರಿ, ಇದು ಯಾವ್ದು ನಂಬರ್ ಅಂತ ಕೊಟ್ಟಿಲ್ಲ, ತೋರಿಸಿಲ್ಲ ಅವ್ರು. ಅದು ತೋರಿಸಿದ್ರಿ ಅದು ಆಯ್ತು, ಅವ್ರು ಲೆಟರ್ ತೊಗೊಂಡು ಬರ್ರಿ ಅಂತ ಹೇಳಿದ್ರು. ಇವ್ರು ಈಗ ನಂಗೆ 3 ತಿಂಗಳು ತಿರ್ಸ್ಲತ್ತಾರ ಖಾಲಿ. ನಾವು ಹ್ಯಾಂಗೆ ಮಾಡ್ಬೇಕು? ಹಿಂಗೆ ಅದ್ರ ಹೇಳ್ರಿ. ಯಾಕ್ರಿ ಸರ್ ನಾ ಹೇಳೋದು ತಪ್ಪದ ಸರಿ ಅದ ಹೇಳ್ಬೇಕಾದ್ರೆ ಹೇಳ್ರಿ ಸರ್, ತಮ್ಮ ಆರೋಪಗಳು ಬೇಕಾದ್ರೆ ನಮ್ಗೆ ಸಜಾ ಕೊಡ್ಲಿಕ್ಕೆ ತಯಾರಿದ್ದೇವೆ ನಾವು. ಇದಕ್ಕೆ ಭೀ ನಾವು ಹೋಯ್ತಾ ನಮ್ಗೆ ಫಾಶಿ ಸಕ್ಸಸ್ ಆದ್ರೂ ಭೀ ನಾವು ತಯಾರಿದ್ದೇವೆ. ನೀವು ನಮ್ಗೆ ಸುಳ್ಳು ಹೇಳಿ ನಮ್ಗೆ ಪರೇಶಾನ್ ಮಾಡಬೇಡ್ರಿ. ನಮ್ಗೆ ಎಷ್ಟು ತಕ್ಲೀಫ್ ಆಗ್ಲದ ನೀವು ಅರ್ಥ ಮಾಡ್ಕೊರಿ. ನಾವು ಏನಾರ ಇದು ಮಾಡಿದ್ರು ಹೇಳ್ರಿ. ಮನ್ಯಾಗ ಸಾಲದವ್ರು ಕಿರಿಕಿರಿ, ಇಲ್ಲಿ ಹೋದ್ರಿ ಇವ್ರು ಬರ್ರಿ ಇವ್ರಿ ಫೋನ್ ಎತ್ತಲ್ರಿ. 1000 ಸಲ ಫೋನ್ ಎತ್ತಲ್ರಿ, ಇವ್ರು ಒಟ್ಟು ಫೋನ್ ಎತ್ತಲ್ರಿ. ನಮ್ಮಂಥವ್ರಿಗೆ ಈ ನಮ್ಮನ್ನ ಅದಂದ್ರಿ ಬಾಕಿ ಗೋರ್ಗರಿ ಮಂದಿ ಏನೋ ಹೊಲತ್ತಿದ್ದಿರ್ಬೇಕು. ನೀವು ವಿಚಾರ ಮಾಡಿ ನೋಡ್ರಿ. ಇಲ್ಲ ನಮ್ದು ಅವರದ್ದಾಗ ಶಿಶು ಅವರ್ದಿ ಅವ್ರು ಏನದಾದ್ರು ಗೋಡಾಮ್ ಕಡೆಯಿಂದ ತೊಗೊಂಡ್ರೆ. ನಮ್ಮಲ್ಲಿ ಡಾಕ್ಯುಮೆಂಟ್ಸ್ ಅವ ಎಲ್ಲ ಹರ್ ಚೀಜಿನ. ನಾವು ಡಾಕ್ಯುಮೆಂಟ್ ಕಾಪಿ ನಾ ತಂದಿಲ್ಲ ಈಗ ಮೇಡಮ್. ನಾ ಬೇಕಾದ್ರೆ ಅವರದ್ದಾಗದ ನೀವು ಎಲ್ಲದಲ್ಲಿ ಕೊಡ್ತೀನಿ. ನಮ್ಮ ತಕ್ಲೀಫ್ ಏನದ ಮತ್ತು ತಿಳ್ಕೊಂಬಲ್ಲ ಹೋದ್ರೆ ಅರ್ಥ ಏನದ ಹೇಳ್ರಿ. ನಮ್ದಿಲ್ಲಿ ಮಾನ ಮರ್ಯಾದೆ ಏನು ಹರಾಸ್ ಆಗ್ಲತ್ತದ, ಏನು ಕುಡಿ ತಗೋರು ತಕ್ಲೀಫ್ ಆಗ್ಲದ ಅರ್ಥ ಮಾಡ್ಕೋಬೇಕಿಲ್ಲ ಹೇಳ್ರಿ. ಸಾಲದಾರ ತಮ್ಮ ಮನೆ ಎದುರಿಗೆ ಬಂದು ನಿಂದಿರ್ಲತ್ತಾರ, ಅದು ಹರಾಸ್ಮೆಂಟ್ ಆಗ್ಲತ್ತದ ಇಲ್ಲ. ಥೋಡೆ ಮಾಡ್ಯಾರ, ಅರ್ಧ ಮಾಡ್ಯಾರ. ಅದು 2 ವರ್ಷದ ಬಾದ ಏನೋ ಮಾಡಿದ್ರು. ಅವ್ರು ಒಯ್ದು ಕೊಟ್ಟು ಮುಂದಿನ ಕೊಡ್ಬೇಕೇ ಇಲ್ಲ. ನಾವು 3 ವರ್ಷದಿಂದ ಎಲ್ಲರಿ ನಿಮ್ದು 2 ವರ್ಷದಿಂದ ಅದ ಬರೋಬರು, ನಿಮ್ದು 2 ವರ್ಷದಿಂದ ಏನು ಭೀ ಮನ್ಸಿಗೆ ಬಂದಪ್ಲೇ ಮಾತಾಡ್ತಾರೆ. ಏನು ಹೇಳ್ಬೇಕು? ಮಾರ್ಚ್ 2025 ತನ ಅದ್ರಾಗ ಅವ್ರು ಹೆಂಗೆ ತೊಗೊಂಡು ಬಂದ್ರೆ ಲೆಟ್ರ್ ನಾ ತಂದು ಕೊಟ್ಟಿದ್ದೀನಿ. ಆ ಲೆಟ್ರದವ್ರು ಎಷ್ಟು ತಕ್ಲೀಫ್ ಆಗಿರ್ಬೇಕು, ಏನು ತಕ್ಲೀಫ್ ಆಗಿರ್ಬೇಕು ಎಲ್ಲ ತಗೊಂಡು ನಾ ತಂದು ಕೊಟ್ಟಿದ್ದೀನಿ. ಈ ಅದನ್ನು ನಾವು ಏನು ಮಾಡ್ಬೇಕು ಹೇಳ್ರಿ. ಅವ್ರು ಹೇಳ್ತಾರೆ ನಮ್ಮದು CDP ಸಾಬ್ರು ನಾ ಅಭಿಲಾಷ್ ಸರಿ ಹೇಳಿದೀನಿ ರೀ ಮಾಡಿಕೊಡ್ತಾರೆ. ಅವ್ರು ಇವ್ರ ಮೇಲೆ ನಾವು ಏನು ಮಾಡ್ಬೇಕು ಹೇಳ್ರಿ. ಅಧಿಕಾರಿಗಳು ಒಬ್ಬರ ಮೇಲೆ ಒಬ್ಬರು ಹಾಕೋತಾನೆ ಬರೀ ಅಷ್ಟೇ.
ನಾವು ಅವರದ್ದವ್ರು ಇದ್ದೇವೆ. ನಾನು ಉಮರ್ 62 ಉಮರ್ ಅದ. ಎಂದೂ ನಾವು ಇಷ್ಟು ತಿರುಗಿಲ್ಲ ಯಶವಂತಪುರ ಕಡೆಯಿಂದ. ಇವ್ರ ಇದ್ರಾಗ ಬಂದು ತಿರ್ಗತ್ತೀನಿ. ಫೋನ್ ಮಾಡಿದ್ರೆ ಕಿಮ್ಮತ್ತೇ ಇಲ್ಲ, ಒಟ್ಟು ಕೌಡಿ ಕಿಮ್ಮತ್ತಿಲ್ಲ ಇವ್ರಿಗೆ. ಇವ್ರೆಲ್ಲ ಹಿಂಗೆ ಮಾಡ್ಕೊತ ಬಂದ್ರೆ ಏನದ ಅವೆಲ್ಲ ನಾವು ಕೇಳಬೇಡ. ಅವೆಲ್ಲ ಕೇಳಕ್ಕೆ ಹೋದ್ರೆ ಭಾಳ ಲಂಬ ಚೌಡ ಬೇಕಾಗಿಲ್ಲ. ನಮಗೆ ನಮ್ದು ಕಿರಾಯಿ ಕೊಡ್ರಿ ಅಷ್ಟೇ. ನಮ್ಮ ಹೆಸರು ಸರ್? ನನ್ನ ಹೆಸರು ಮಹಾದೇವ್ ಮುದ್ದ. ನಾವು ಅವರದ್ದವ್ರು ಇದ್ದೇವೆ. ಸರ್ ನಮಗೆ ಬಿಲ್ ಮಾಡಿ ಕೊಡಿ ಅಂತ ನೀವು ಹೇಳಿದ್ರಿ, ರೈಟಾ? 20 ದಿವಸಗಳಲ್ಲಿ ನಾವು ಬಂದಿಲ್ಲ. ನೀವೇ ಹೇಳ್ತಾರೆ ಸರ್. ಅವ್ರಿಗೆ ಮಾಡಾಗ ಏನಂದ್ರೆ ಅವ್ರ ಹೋಗಿ ಅಂತ ಹೇಳಿ ಅವ್ರು ನೇರವಾಗಿ ಹೇಳಿದ್ರೆ ಏನು ಹೇಳ್ತಾರೆ? ನಂಗೆ ಓಣಿ ಅಂತ ಹೊಂಟಿದ್ದೀನಿ, ನೀವು ಅರ್ಥ ಮಾಡ್ಕೊಂಡು ಅಂತ ತಿಳ್ಕೊ. ಕೆಲಸದವ್ರು ಕೂಡ ಉಂಟಾ? ಎಷ್ಟು ಸರ್? 6 ತಿಂಗಳಾಯ್ತು. ವಿಚಾರ ಮಾಡಿ ನೀವು ಸರ್. ನಿಮ್ಗೆ ಹೇಗೆ ಕೊಡೋದಿಲ್ಲ ನೀವು? ನಮ್ಗೆ ಹೇಳಿದ್ರಿ, ನೀವು ಅಭಿಲಾಷಿಗೆ ಹೇಳಿದ್ರಿ 4 ದಿನದಾಗ ಕೊಡ್ತೀನಿ ಅಂತ. ನಮ್ಗೆ ಏನು ತಪ್ಪದ ಹೇಳಿ? ಅಗ್ರಿಮೆಂಟ್ ಮಾಡಿದ ಕಾಲದಲ್ಲಿ ನೀವು ಸುಳ್ಳ ಕರೆಯುತ್ತೀರಿ. ನಮ್ಮ ಜಾಗದಾಗ ನೀವೇ ನಿಮ್ಗೆ ಕೊಡಲಿಲ್ಲ ಅಂದ್ರೆ ನೀವೇನು ಉತ್ತರ ಕೊಡ್ತೀರಿ ಅಂತ ತಕ್ಲೀಫ್ ಅರ್ಥ ಮಾಡ್ಕೊಳ್ಳಿ ಸರ್. ಎಲ್ಲ ಬಿಲ್ ಏನಾಗಿದೆ ಹೇಳಿದೆಯಲ್ಲ ನಿಮ್ಗೆ, ಅರ್ಥ ಆಗ್ಯದ ಅಂತ ಹೇಳಿದ್ದೀನಿ. ಸರ್ ಈಗ ಸುಳ್ಳು ಮಾತಾಡಿಲ್ಲ ನಾನು. ನಮಗೆ ಭಾಳ ತಕ್ಲೀಫ್ ಆಗೋದು, ತೋಲ್ ತಕ್ಲೀಫ್ ಬಂದಿದೆ ನನಗೆ. ಸರ್ ಫೋನ್ ಯಾಕಿಟ್ಟಿದ್ರಿ ಅಂದ್ರೆ ಸರ್ ಇದು ಭಾಳ ಕ್ರಾಂತಿ ಆಯ್ತು ನೋಡಿ. ನೀವು ಹೇಳ್ತಾನೆ ಭಾಳ ಮಂದಿ ತಗೊಂಡು ಬಂದಿದ್ರಿ. ಮನೆ ಮಂದಿ ನಮ್ಮ ತಕ್ಲೀಫ್ ಆಡೋ ತಕ್ಲೀಫ್ ಅದ. ನಮ್ದು ಏನೇನೋ ಮಾಡಿಕೊಡು, ಕೈ ಕೊಡ್ತೇವೆ. ಸರ್ ನಾವು ಅಂತ ಇದ್ದೀರಿ, ಅಭಿಲಾಷ್ ಮಾಡ್ತಾ ಇದ್ದ. ನಾ ಏನ್ ಮಾಡುತ್ತಿದ್ದೀವಿ? ದೊಡ್ಡ ಅಧಿಕಾರಿ ನಾವು ನಿಮಗೆ ಕೇಳುತ್ತಿದ್ದೇವೆ. 9 ದಿನ ಖರ್ಚು ಏನ್ ಹೇಳ್ತಾ ಇದ್ದೀರಿ ಸರ್? ನೀವು ಮನಸ್ಸು ಮಾಡಿದ್ರು ಒಂದ್ ಇದ್ರದಾಗ ಅವ್ರು ಮಾಡ್ತಾರ, ನಿಮ್ ಕೇಳೋರಲ್ಲ ಹೇಳಿದ್ರು. ಇಲ್ಲ ರೀ ನಾ ಮಾಡಲ್ಲ, ಹೋಗ್ರಿ ಈಗ ಬೇಕಾದ್ರೆ ನಾ ಚಾರ್ಜ್ ಕೊಟ್ಟೆ ಅಂತ ಹೇಳಿದ್ರು. ನಾನು ಎದುರು ಹೇಳಿದ್ರು ನಿಮ್ಗೆ ಏನ್ ಕಿಮ್ಮತ್ ಹೇಳಿದ್ರು ಹೇಳ್ತಾರೆ. ಅದು ಸರಿನಾ? ಯಾಕ್ರಿ ಮೇಡಮ್, ಇವ್ರು ದೊಡ್ಡ ಅಧಿಕಾರಿ ಅಲ್ಲ, ಇವ್ರೇನು ಹೇಳೋದಲ್ಲ. ನಾ ಮಾಡಲ್ಲ, ಬೇಕಾದ್ರೆ ನಿಮ್ಗೆ ಚಾರ್ಜ್ ಕೊಟ್ಟಿರ್ತೀನಿ ಅಂತ ಹೇಳಿದ್ರು. ಇದು ಸರಿನಾ? ಇದು ಏನ್ ಪಾಲಿಸಿ? ಇದು ಏನ್ ಅರ್ಥ ಇದ್ರದ್ದು? ಸರ್ ನಿಮ್ಗೆ ಏನ್ ಮಾಡೋದಲ್ಲ. ನಮಗೆ ನೀವು ಏನಿಂದ ಕೊಡ್ತೀರಿ ಹೇಳಿ. ಈಗ ನಮಗೆ ಭಾಳ ತೊಗೊಳ್ದಾಗ ನಮ್ಗೆ ಭಾಳ ತಕ್ಲೀಫ್. ಒಂದು ದುಕಾನ್ ಖಾಲಿ ಮಾಡೋದು, ಅದಕ್ಕೆ ಬ್ಯಾಂಕಿನ ಸಾಲ ತಪ್ಪೋದು, ಈ ಕಡೆ ಪ್ರೈವೇಟ್ ತಪ್ಪೋದು. ನಾವು ಏನ್ ಮಾಡ್ಬೇಕು? ಹಿಂಗ ನೀವೇ ನಮ್ಮ ಜಾಗ ನೀವೇ ಇದ್ರೆ ಅಂತ ತಿಳ್ಕೊರಿ. ಅವ್ನಿಗೆ ಬಂದಿಲ್ಲ ಮಾಡ್ತಾ ಇದ್ದೀನಿ. ಅದ್ರದಾಗ ಕಿರಾಯಿ ಬಿಲ್ ಎಲ್ಲ ಮಾಡೋದು ಇವ್ರ ಕೈದಾಗದ. ಇವ್ರ ಹೆಸರು ಅಭಿಲಾಷ್ ಸರ್ ಅಂತ ಹೇಳದ. ಇವ್ರು ಏನು ಮಾಡಲ್ಲ, ಬರೇ ಪೇಸಿಗಳು ತಿರ್ಸೋದು. ಆಗಿಲ್ಲ ರೀ, ಹೋಗಿಲ್ಲ ರೀ, ನೋಡಿಲ್ಲ ರೀ, ಮಾಡಿಲ್ಲ ರೀ, ಇದೇ ಹೇಳ್ತಾರೆ. ಮೊದಲು ಈ ಆಫೀಸ್ದಾಗಿಂದ ಇವರೇ ಟ್ರಾನ್ಸ್ಫರ್ ಮಾಡಬೇಕು. ಇದು ಹಿಂದಿನವ್ರಿಗೆ ಭೀ ಏನೇನೋ ಕಥೆಗಳು ಭಾಳ ಮಾಡ್ಯಾರ. ಅದೆಲ್ಲ ಹೇಳ್ಕೊತ ಕೂಡೋದಿಲ್ಲ. ನೀವು ಎನ್ಕ್ವೈರಿ ಮಾಡಿ ನೋಡಿರ್ಬೇಕಾದ್ರೆ. ಹಾಂ ಅಂದ್ರೆ ಈ ಆಫೀಸ್ದಾಗಿ ಒಬ್ರು ಅಧಿಕಾರಿ ಇದೆ ಅಂತದ ಏನು ಇದ್ರಾಗ ಎಲ್ಲಕ್ಕ ಇಂಪಾರ್ಟೆಂಟ್ ಮನುಷ್ಯರು ಇವರೇ ಯಾರ. ಮತ್ತು ಇವ್ರಿಂದ ಯಾರ್ಯಾರ ಅದು ನಂಗೆ ಅಷ್ಟು ಗೊತ್ತಿಲ್ಲ. ನಂಗೇನು ಅವ್ರಿಗೆ ಯಾರ ಮೇಲೆ ದೋಷ ಇಲ್ಲ. ಅಂದ್ರೆ ಮನುಷ್ಯ ಮಾತಾಡಬೇಕು. ಫೋನಿನ ಕಿಮ್ಮತ್ತು ಇಡ್ಬೇಕಂಬದು. ಯಾರು ಭೀ ಬರಬೇಕಾದ್ರೆ ಕೆಲಸ ಬಿಟ್ಟು ಬರೋದು ಸುಮ್ಮ ಆಯ್ತದೇನು ರೀ? ಎಲ್ಲೋ ಇರ್ತಾರೆ ಅವ್ರು, ಏನು ಭೀ ಮಾಡೋದಿಲ್ಲ. ಬರೀ ಹಾಂ ಫೋನ್ ಎತ್ತೋದಿಲ್ಲ. ಯಾಕ್ರಿ ಕೆಲಸ ಇತ್ತು ಭಾಳ. ಹಾಗೆಲ್ಲ ಹಿಂದಿನವ್ರಿಗೆ ಭೀ ಆಫೀಸರ್ಗಳಿಗೆ ಇದೇ ನಮ್ಮನ್ನ ಮಾಡಿ ದುನಿಯಾದ ಪರೇಶಾನ್ ಮಾಡೋಕ್ಕೆಲ್ಲ ಕಂಪ್ಲೇಂಟ್ ಮಾಡೋರಿಗೆ ಇಲ್ಲೊಂದು ನಿಜಾಮ್ ಹಚ್ಚೋರಿಗೆ ವಾಪಸ್ ಕಳಿಸ್ಕೊಟ್ರು. ಅದು ಕಾರಣ ಇವರೇ ಇರಂತ ಇಲ್ಲಿ ಭಾಳಷ್ಟು ಜನ ಹೇಳ್ತಾರೆ. ನಾನು ಭೀ ನೋಡಿದೆ ನನ್ನ ಕಣ್ಣಿಗೆ. ಸುಮ್ಮ ಬೇಡ ಅಂತೇಳಿ ನಾ ಅಂದಿಲ್ಲ ಅವ್ರಿಗೆ. ಯಾಕಂದ್ರೆ ನಮಗೆ ಬಿಟ್ಟಿಸಲ್ದೆ ನಾವು ಯಾಕಂಬರಿ. ಯಾಕ್ರಿ ಸ್ವಾಮಿ? ದುನಿಯಾದ ಕಳ್ಕಳಿದ್ದೀನಿ ಹೇಳ್ತೀನಿ ನೋಡಪ್ಪ. ನಮ್ಗೆ ಸಾಕಾಗ್ಯದ, ನಮ್ಗೆ ಬಿಲ್ ನಮ್ದು ಏನದ ಕೊಟ್ಯಾಕ್ರಿ. ನಾವು ಭಾಳ ಪರೇಶಾನ್ ಇದ್ದೇವೆ. ತಮ್ಮ ಸಮಸ್ಯೆಗಳಿಗೆ ಒಟ್ಟ ಸ್ಪಂದಿಸಲ್ಲ ಇಲ್ಲ, ಒಟ್ಟೇ ಇಲ್ಲ. ಅವ್ರು ಏನು ಬಂತು ಅದೇ ಖರೆ. ಚೀಫ್ ಮಿನಿಸ್ಟರ್ಗೆ ಮಾತಾಡ್ಬೋದು, ಡಿ ಸಿಗೆ ಮಾತಾಡ್ಬೋದು, ಇವ್ರಿಗೆ ಮಾತಾಡೋಕ್ಕಾಗಲ್ಲ. ಅಷ್ಟು ಡಿಮಾಂಡ್ ಅದ ಇವ್ರದ್ದು. ಅದು ಏನದ ನಂಗೆ ಗೊತ್ತಾಗಲ್ಲ ಉಂಟು. ನಾವು ಅನ್ಬೇಡ್ದು. ಅಂದ್ರೆ ಇವಾಗ ಪ್ರಶ್ನೆ ಇದೆ, ಇಂಥ ಅಧಿಕಾರಿಗಳು ನಿಮಗೆ ಬೇಕಾ ಅನ್ನೋದು. ಇಲ್ಲ ನಮ್ಮ ಕಡೆಯಿಂದ ಇಲ್ಲ. ನಾ ಬಂದು ನೋಡ್ತೀನಿ. ನಾ ಏನಾರ ಇಲ್ಲಿ ಒಂದು ಕಮ್ಸೆ ಕಮ್ 3 ವರ್ಷದಾಗ ಒಂದು 200-300 ಸಲ ಬಂದಿರ್ಬೋದು ಇಲ್ಲಿಗೆ. ಯಾವ ಬಂದಾಗ ಎಲ್ಲ ಅಳ್ಕೊತಾನೆ ಇರ್ತಾವ. ಯಾರು ಬಂದಿರೋರು ಅಳ್ಕೊತಾನೆ ಇರ್ತಾರೆ ರೀ. ಹ್ಞೂ ರೀ, ಹಾಂ ರೀ. ನಮ್ಮ ಜನ ಭಾಳ ಮುದ್ದು ಜನ ಅರ.
ಬಡವ ಜನರ ಅವ್ರಿಗೆ ಕಾನೂನು ಗೊತ್ತಿಲ್ಲದವ್ರ ಅವ್ರಿಗೆ ಎಷ್ಟು ಹಿಂಗೆ ತಿರ್ಸ್ಬೇಡ್ರಿ ಅಂತಂತಂದ್ರೆ ಹೊಟ್ಟೆ ಅವ್ರು ವಿಚಾರ ಮಾಡಲ್ರು, ಬರೀ ಅವ್ರದ್ದು ಏನದ ಅದೇ ಮಾಡ್ತೀವ್ರಿ ನಿಮ್ಮದು ಅಂತ ಕೂಡಿಸ್ತಾರೆ. ಕೇಳ್ತಾ ಇದ್ದೀವಿ, ಭಾಳ ತಕ್ಲೀಫಾಗಿ ಹೇಳಿದ್ದೇವೆ ಈ ಮಾತು. ಇದು ಕೆಲಸ ಹ್ಯಾಂಗೆ ಮಾಡೋದು ಸೋಲ್ ಆಯ್ತದ, ನಮ್ಗೆ ಇದ್ರ ಉತ್ತರ ಕೊಡ್ರಿ. ಹಾಂ. ಕ್ಯಾಮರಾ ಪರ್ಸನ್ ಪಪ್ಪರಾಜ್ ಜೊತೆ ನಾನು ಪೂಜಾ, KP News 24/7 ಸಂತೂರ್. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ DD ಅವರೇ, ಅಂಗನವಾಡಿ ಸಮಸ್ಯೆ ಸದಾ ತಮ್ಮ ಗಮನಕ್ಕೆ KP News ತರ್ತಾನೆ ಇದೆ. ಆದ್ರೆ ಇವರು ಯಾವುದೇ ಆಕ್ಷನ್ ತಗೊಳ್ಳದೆ ಕ್ಯಾರೆ ಅಂತಿಲ್ಲ. ತಾವು ಏನೆಲ್ಲ ಸೌಲಭ್ಯ ಕೊಡ್ತಾ ಇದ್ದಾರೆ ಅನ್ನೋದು ಒಂದು ಕಣ್ಣಿಗೆ ಸುಣ್ಣ, ಇನ್ನೊಂದು ಕಣ್ಣಿಗೆ ಬೆಣ್ಣೆ ಅಂತೆ ಹೇಗೆ ಹೇಳ್ತಿದ್ದಾರೆ ನೋಡಿ. ನೆಕ್ಸ್ಟ್ ಸರ್ 3 to 6 ಇಯರ್ಸ್ ಮಕ್ಕಳಿಗೆ ಸರ್ ಮಿಲೆಟ್ ಬ್ರೆಡ್ ಕೊಡ್ತೀವಿ ಸರ್, ಮಾರ್ನಿಂಗ್ ಸ್ನಾಕ್ಸ್. ಅದಾದ್ಮೇಲೆ ಮಧ್ಯಾಹ್ನ ದಾಲ್ ಮತ್ತೆ ರೈಸ್ ಕೊಡ್ತೀವಿ ಸರ್, ಮತ್ತೆ ಉಪಮಾ ಕೊಡ್ತೀವಿ ಸರ್. ಇದ್ರ ಜೊತೆಗೆ ವಾರದಲ್ಲಿ 2 ದಿನ ನಾವು ಎಗ್ ಕೊಡ್ತೀವಿ ಸರ್. ಮತ್ತೆ ಅಪೌಷ್ಟಿಕತೆಯಿಂದ ಬಳಲ್ತಾ ಇರ್ತಕ್ಕಂಥ ಮಕ್ಕಳಿಗೆ ವಾರದಲ್ಲಿ 5 ದಿನ ನಾವು ಮೊಟ್ಟೆ ಕೊಡ್ತೀವಿ ಸರ್. ಮತ್ತೆ ಇವ್ರಿಗೆ ಮಕ್ಕಳಿಗೆ ನಾವು ಪ್ರತಿನಿತ್ಯ 15 ml ಹಾಲು ಕೊಡ್ತೀವಿ ಸರ್, ವಾರದಲ್ಲಿ 6 ದಿನ. ಇಂತಹ ನಾಲಾಯಕ ಅಧಿಕಾರಿಗಳಿಂದ ಫಲಾನುಭವಿಗಳು ಕಂಗಾಲು ಒಂದು ಕಡೆ ಆದ್ರೆ ಬೀದರ್ ಜಿಲ್ಲೆಯ ಅಭಿವೃದ್ಧಿ ಕುಂಠಿತಗೊಳ್ತಾ ಇದೆ. ಯಾಕೆ ಮೇಲಾಧಿಕಾರಿಗಳು ಕ್ರಮ ಕೈಗೊಳ್ತಿಲ್ಲ? ಇಲ್ಲಿ ಎಲ್ಲಾ ಮೇಲಾಧಿಕಾರಿಗಳು ಇದರಲ್ಲಿ ಶಾಮೀಲಿದಾರಾ ಎನ್ನುವಂತಹ ಶಂಕೆ ಎಲ್ಲೋ ಒಂದ್ ಕಡೆ ಖಚಿತ ಆಗ್ತಿರೋ ಹಾಗೆ ಕಾಣ್ತಾ ಇದೆ. ಇವಾಗ್ಲಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರಾ, ಕ್ರಮ ಕೈಗೊಳ್ತಾರಾ ಎನ್ನುವುದು ಕಾದು ನೋಡ್ಬೇಕಾಗಿದೆ. ಇಂತಹ ಮತ್ತಷ್ಟು ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾರೆ KP News 24.